ವೀಕ್ಷಕರಿಗೆ ನಮಸ್ಕಾರ. ಜನಸ್ತ್ರೀ ಟೈಮ್ಸ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತಮಠ. ವೀಕ್ಷಕರೇ, ಭಾರತೀಯ ಭವ್ಯ ಸನಾತನ ಸಂಸ್ಕೃತಿಯಲ್ಲಿ ಮಠಮಾನ್ಯಗಳಿಗೆ, ಗುಡಿಗುಂಡಾರಗಳಿಗೆ, ದೇವರುಗಳಿಗೆ ಅಗ್ರಗಣ್ಯ ಸ್ಥಾನವಿದೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಕೊನೆಗೆ ನಂಬುವುದೇ ದೈವಿ ಶಕ್ತಿಯನ್ನ. ಹಿಂದೆ ಎಲ್ಲ ನಾವು ಕೇಳ್ತಾ ಇದ್ವಿ, ಒಂದು ಊರಿಗೆ ಒಂದು ಮಾರಿ ಬೇನೆ, ಒಂದು ದುರ್ಗಿ ಬೇನೆ, ಈ ರೀತಿಯಾಗಿ ಬೇನೆಗಳು ಬಂದಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ನವದುರ್ಗಿಯರನ್ನ ಆರಾಧನೆ ಮಾಡ್ತಕ್ಕಂತಹ ಪ್ರತೀತಿ ಪರಂಪರೆ ಇಂದಿಗೂ ಕೂಡ ಮುಂದೆ ಬರ್ತಾನೆ ಇದೆ. ಈ ಪ್ರತೀತಿಯ ಭಾಗವಾಗಿ ಗದಗದಲ್ಲೊಂದು ಹರಿಜಾತ್ರೆ, 12 ವರ್ಷಕ್ಕೊಮ್ಮೆ ನಡೆಯುವಂತಹ ಹರಿಜಾತ್ರೆ ಇವತ್ತು ಎಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ. ಹಾಗಿದ್ರೆ ಏನಿದು ಹರಿಜಾತ್ರೆ? ಇದರ ವೈಶಿಷ್ಟ್ಯ ಏನು, ಹಿನ್ನೆಲೆ ಏನು? ಹಾಗಿದ್ರೆ ಈ ಬಾರಿ ನಡೀತಿರ್ತಕ್ಕಂತಹ ಜಾತ್ರೆಯ ಉತ್ಸುಕತೆ, ಉತ್ಸಾಹ, ಉಲ್ಲಾಸ, ಉತ್ಸವ ಹೇಗಿದೆ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಗದಗ ಪರಿಸರದಲ್ಲಿ ಹಿರಿಯರು, ಕೇವಲ ಕರ್ನಾಟಕ ಪ್ರದೇಶ ಕುರುಬರ ಸಮಿತಿ ಅಷ್ಟೇ ಅಲ್ಲ, ಗದಗದಲ್ಲಿರುವಂತಹ ವಿವಿಧ ಸಮುದಾಯಗಳ ಜೊತೆಗೆ, ಸಮಾಜದ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಇರುವಂಥವ್ರು ಅಂದರೆ ಅದು ಫಕೀರಪ್ಪ ಹೆಬ್ಸೂರ್ ಅವರು. ಅವರು ಇವತ್ತು ಈ ಹರಿಜಾತ್ರೆಯ ಮುಖಂಡತ್ವವನ್ನು ಹೊಂದಿದ್ದಾರೆ. ಅವರು ಕೂಡ ಸಮಿತಿಯಲ್ಲಿದ್ದಾರೆ, ಹಿರಿಯರಾಗಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹಾಗೇನೆ ನಮ್ಮ ಗದಗದ ಪರಿಸರದಲ್ಲಿ ನಾಯಕತ್ವ ಗುಣವನ್ನು ಹೊಂದಿ ಇವತ್ತು ಕೂಡ ಕೇವಲ ಯುವಕರ ಜೊತೆಗೆ ಅಲ್ಲದೆ ಕಿರಿಯರು ಮತ್ತು ಹಿರಿಯರು, ಹಳೆಬೇರು ಹೊಸ ಚಿಗರು ಕೂಡಿದರೆ ಮರಸೊಬಗು ಅನ್ನುವ ಹಾಗೆ ಒಂದ್ ಕಡೆ ಯುವಕರು, ಇನ್ನೊಂದು ಕಡೆ ಹಿರಿಯರು, ಇವರಿಬ್ಬರ ಮಧ್ಯದ ಕೊಂಡಿಯಾಗಿ ಜನಮಾನಸದಲ್ಲಿ ವಿರಾಜಮಾನರಾದಂಥವ್ರು ಅಂದ್ರೆ ಅದು ಹೆಸರೇ ಹೇಳುವಂತೆ ವಿಜಯ. ಹೆಸರಿನಲ್ಲಿ ಗೆಲುವಿದೆ. ವಿಜಯ್ ಕುಮಾರ್ ಗಡ್ಡಿ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್. ಹಾಗಿದ್ರೆ ಇದೇನು ಹರಿಜಾತ್ರೆ? ನಮ್ಮ ಆಡು ಭಾಷೆಯಲ್ಲಿ ದುರ್ಗವ್ವ ದ್ಯಾಮಮ್ಮ ಅನ್ನುವಂಥದ್ದನ್ನು ನಾವು ಕರ್ಕೊಂಡು ಬರ್ತೇವೆ. ಹಾಗಿದ್ರೆ ಗದಗದಲ್ಲೂ ಕೂಡ ದುರ್ಗಾದೇವಿ ಮತ್ತು ಗ್ರಾಮ ದೇವತೆ, ಊರನ್ನು ಕಾಯ್ತಕ್ಕಂಥ ಹೆಸರೇನೇ ಗ್ರಾಮ ದೇವತೆ. ಆ ಗ್ರಾಮಕ್ಕೆ ಅಧಿದೇವತೆಯಾಗಿ, ಕ್ಷೇತ್ರಾಧಿದೇವತೆಯಾಗಿ ಆ ಜನರನ್ನ ಸಂರಕ್ಷಣೆ ಮಾಡ್ಕೊಂಡು ಬಂದಂಥವಳು ಅಂದ್ರೆ ಅದು ಆಡು ಭಾಷೆಯಲ್ಲಿ ದ್ಯಾಮವ್ವ ಅಂತ ಹೇಳ್ತೇವೆ. ಹಾಗಿದ್ರೆ ಅಂಥದ್ದೊಂದು ಆ ದೇವಸ್ಥಾನದ ಹಿನ್ನೆಲೆ ಏನು, ಹಿರಿಯರು ಏನ್ ಮಾಡ್ಕೊಂಡು ಬಂದ್ರು, ಇವ್ರು ಏನ್ ಮಾಡ್ತಾ ಇದ್ದಾರೆ, ಮಾತನಾಡ್ಸೋಣ. ಮೊದಲಿಗೆ ಫಕೀರಪ್ಪನವ್ರ ಹತ್ರ ನೇರವಾಗಿ ಹೋಗ್ತೇವೆ. ಫಕೀರಪ್ಪ, ಈಗ ಬಹಳ ಜನರಿಗೆ ಹರಿಜಾತ್ರೆ ಅಂದ ತಕ್ಷಣ ಅದು ಎಲ್ಲಿದೆ, ಅದು ಏನ್ ದೇವಸ್ಥಾನನ ಅಥವಾ ಏನದು ಅಂತ ಪ್ರಶ್ನೆ ಬರುತ್ತೆ. ಏನಿದು ಜಾತ್ರೆ? 12 ವರ್ಷಕ್ಕೊಮ್ಮೆ ಯಾಕೆ? ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಹರಿಜಾತ್ರೆ ಅಂದ್ರೆ ಇನ್ನು ಉಳಿದ ಕಡೆಗೆ ಜಾತ್ರೆ ಅಂತ ತೇರು ಎಳೆದು ಜಾತ್ರೆ ಮಾಡ್ತಿರ್ತಾರ. ಓಕೆ. ನಮ್ಮಲ್ಲಿ ಇದನ್ನ ಹಿಂದೆ ಹಿರಿಯರು, ಮಾನಿಯವರ ಮಂಥನಿಂದ ನಮ್ಮ ಸಂಗಯ್ಯ ಗುಡ್ಡಿಮಠ ಅವರು, ಯಲ್ಲಪ್ಪ ಗುಗ್ರಿ ಅವರು, ಕಂಬಳಿಯವರು, ಅನೇಕ ಸುಂಕದವರು, ಇಸ್ಲಾಂ ಧರ್ಮದವರು ಎಲ್ಲರೂ ಕೂಡಿಕೊಂಡು ಅಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡುವಾಗ 1820 ಇಸ್ವಿ ಒಳಗೆ ಅಲ್ಲಿ ಸ್ಥಾಪನೆ ಮಾಡಿಂದ ಅವಾಗ ಎಲ್ಲರೂ ಕೂಡಿ ತೇರು ಮಾಡ್ಬೇಕಂತೇಳಿ 18 ಗಾಲಿ ತೇರದು. ಅದಕ್ಕೆ ಆ ತೇರಿನ ಮ್ಯಾಗ 5 ಫುಟಿದ ಕಳಸ ಇದೆ. ಆ ಕಳಸಟ್ಟ ನಾವು ಪೂಜೆ ಮಾಡಕತ್ತೀವಿ. ಅದನ್ನ ಕಳಸದ ಮ್ಯಾಗ ಅಷ್ಟು ಮಹತ್ವ ಐತೆ ಅದ್ರೊಳಗೆ. ನಾವೇನು ಆ ಮೂರ್ತಿ ದೇವಿ ದ್ಯಾಮ ಮೂರ್ತಿ ಇಡಂಗಿಲ್ಲ. ಈಗೇನು ನಾವೇನು ಈಗ ಹರಿಜಾತ್ರೆ ದ್ಯಾಮಮ್ಮ ದುರ್ಗಮ್ಮ ಮೂರ್ತಿ ಮಾಡಿಸಿಟ್ಟಾರ ಹಿರಿಯರು. ನಮ್ಮದು ತಾವ್ರ ಮನೆ, ಕಿಲ್ಲ ಗಂಡನ ಮನೆ. ಹ್ಯಾಂಗ ನಮ್ಮ ಮನೆ ಒಳಗೆ ನಮ್ಮ ಮಕ್ಕಳು ಹುಟ್ಟಿಂದ ನಾವು ಅವ್ರನ್ನ ಪಾಲನೆ ಪೋಷಣೆ ಮಾಡಿ ದೊಡ್ಡವ್ರನ್ನ ಮಾಡಿ ಗಂಡ ಮನೆ ಕಳಿಸ್ತೀವಿ. ಆ ತರ ನಾವು ಒಕ್ಕಲಿಗಿರೋ ಏನ್ ಮಾಡಿದ್ವಿ, ಕಿಲ್ಲದವ್ರು ಗಂಡ ಮನೆಯವರು. ಹಾಗೆ ಅವಾಗ 1800 ಇಸ್ವಿ ಒಳಗೆ, 1820 ಇಸ್ವಿ ಒಳಗೆ ಏನು ಮಾನಿಯವರು ಎಲ್ಲವೂ ಉಣಿ ಹಿರಿಯರು ಕೂಡಿ ಅವಾಗ ದೊಡ್ಡ ಗದಗ ಇದ್ದಿಲ್ಲ. ಅದು ಚೌಡಿ ಕೂಡ್ಲಿಂದ ಹಿಂದ ಅಷ್ಟ ಇದು ಗದಗ, ಹುಸೇನಗಟ್ಟಿ, ಒಕ್ಕಲಿಗೇರಿ, ಹಿಂಗ ಅಲ್ಲಿರೋ ಟೈಮ್ದಾಗ ಏನೈತಿ ಮಾಡ್ಕೊಂಡ್ ಬಂದಾಗ ಇವರು ಮಾನಿಯವರು ಎಲ್ಲರೂ ಕೂಡ್ಕೊಂಡು ತೀರ್ ಮಾಡಿರಂತೆ. ಮುಂದಾಳದ ನಾವ್ ಹೆಂಗ ವಿಜಯ್ ಕುಮಾರ್ ಗಡ್ಡಿ ಅವರು ನಾವೆಲ್ಲ ಜಾತ್ರೆ ಕಮಿಟಿ ಮಾಡ್ಕೊಂಡಿವಿ, ಹಂಗ ಮುಂದಾಳದ ವಯಸ್ಸು ಮಾಡಿದಾಗ ಆ ವರ್ಷ ಮಾಡಿದಾಗ ಒಬ್ರು ಹಿರಿಯರು ತೀರ್ಕೊಂಡ್ರ ಮಾನಿಯವ್ರ ಮನ್ಯಾಗ. ಮಳ್ಳ ವರ್ಷ ಮಾಡಿದಾಗ ತೀರ್ಕೊಂಡ್ರಂತೆ. 3ನೇ ವರ್ಷಕ್ಕೆ ತೀರ್ಕೊಂಡ್ರ. ಅವಾಗ ಪಂಡಿತರು ಕರ್ಸ್ಯಾರ. ಕರೆಸಿ ಎಲ್ಲ ನಾವು ಹಿಂಗಾಕತಿ ಏನ್ ಮಾಡೋದು, ಇಲ್ಲ ಬೇಡ, ಇಷ್ಟ ಕೈ ಬಿಟ್ಟು ಬಿಡ್ರಿ, ಇದನ್ನ ಕಳಸ ಐತಲ್ಲ ಆ ಕಳಸನ ಗದ್ದಿಗೆ ಮ್ಯಾಗಿಟ್ಟು ನೀವು ಪೂಜೆ ಮಾಡ್ಕೊಂತ ಹೋಗ್ರಿ, ಆ ದ್ಯಾಮಮ್ಮ ದುರ್ಗಮ್ಮನ ಗಂಡ ಮನೆಗೆ ಕಳಿಸ್ರಿ ಅಂತೇಳಿ ಅಲ್ಲಿಂದ ಸಂಪ್ರದಾಯ ಮಾಡ್ಕೊಂತ ಬಂದೀವಿ. ಈಗ ನಮ್ಮ ತಿಳುವಳಿಕೆ ಮಟ್ಟಿಗೆ ಅಂದ್ರೆ ನಾವು ಈಗ ಮಾಡೋದು ಎಲ್ಲ ದೈವದ ಆಶೀರ್ವಾದ ಎಲ್ಲ 4ನೇ ಜಾತ್ರೆ ನಾವು ಮಾಡೋದು. ಈಗ 1ನೇದ್ದು 12 ವರ್ಷ ಮಾಡ್ಕೊಂತ ಬಂದಿದ್ರು ಅವರು. ಅದ್ರೊಳಗೆ ಓಡಾಡಿದೀವಿ ಹೆಂಗೆ ನಮ್ಮ ಹಿಂದೆ ಹುಡುಗ ಓಡಾಡ್ದಂಗೆ. 2ನೇದಕ್ಕೂ ಏನೂ ಅಲ್ಲ. ಅದು 3ನೇದ ಕರ್ಗೆ ಪೂರ್ತಿ ಈಗೇನು ಜಗತ್ ಇರ್ತೀವಿ ಹಂಗೆ ತೊಗೊಂಡು ಮಾಡಾಕತ್ತೀವಿ. ಮಾಡಕಂದ್ರೆ ನಾವು ಅಲ್ಲಿ ಆ ಜಗದಾಗಿದ್ದಿಂದ ನಮ್ಗೆ ಭಾಳ ಚಲೋ ಆಗೈತೆ ನಮ್ಗೆ. ಒಬ್ಬ ನಾನು ಸಾಲಿ ಕಲ್ತಿದ್ದಾನೆ, ಭಾಳ ಹೇಳಿದ್ರೆ ಸಂತೋಷ ಆಗೈತೆ ನನಗೆ. ಸಾಲಿ ಕಲರ ಮನುಷ್ಯ ಕಾಟ ಮಾರ್ಕೆಟ್ ಹಮ್ಮಲಿ ಮಾಡಕ್ ಹೋದ್ರೆ ಅವ್ರ ಆಶೀರ್ವಾದದಿಂದ, ರಾಷಣನ ಆಶೀರ್ವಾದದಿಂದ
ಇಷ್ಟು ಬೆಳೆದು ನಾನು ಶಾಲಿಗೆ ಹೋಗೋದು 2ನೇ ಬಿಟ್ಟು 3ನೇ ಹೋದೆ. ಮಾಸ್ತರ್ನ ತಲೆ ಹೊಡೆದು ಹೊರಗೂಡ್ ಬಂದೆ. ಅಲ್ಲಿಂದ ಇವತ್ತಿಗಂದ್ರೆ ದೇವ್ರ ಆಶೀರ್ವಾದದಿಂದ ನಾ ಇಂಗ್ಲೀಷ್ ನಮ್ಮ ವಿಜಯಣ್ಣ ನೋಡ್ರಿ ಹ್ಯಾಂಗ ಉಪ್ಪಿಕ್ರಪ್ಪನಿ ಅಂತಾನ ಅವ್ರು ವಿಜಯಣ್ಣ. ಎಲ್ಲ ಇಂಗ್ಲೀಷ್ ಅದಾವು, ಎಲ್ಲ ಓದಕ್ಕೆ ಅವ್ರ ಆಶೀರ್ವಾದದಿಂದ ನಮ್ಗೆ ಅವ್ರು ಸೇವೆ ಮಾಡಿ ನಾ ಏನು ಮತ್ತೆ ಓದಿಲ್ಲ ಬಿಟ್ಟಿಲ್ಲ, ಅವ್ರ ಆಶೀರ್ವಾದ ಮಾಡ್ಕೊಂಡು ಬಂದೀವಿ. ಇದು ಈಗ ನೀವು ಹೇಳಿದಂಗೆ ಪ್ಲೇಗು ಮಾರ್ಕ ಅಂತ ಬರ್ತಿದ್ವು. ಆದ್ರೆ ನಮ್ಮ ಮನೆ ಒಳಗೆ ಅವು ಕಡಿಮೆನ ನಮ್ಗಂತೂ ಗೊತ್ತೇ ಇಲ್ಲ ಅವು ಪ್ಲೇಗು ಮಾರ್ಕ ಬಂದದ್ದು. ಇಬ್ರು ಶಾಂತ ಮೂರ್ತಿ ಆಗಿರ್ತಕ್ಕಂಥ ದ್ಯಾಮಮ್ಮ, ಉಗ್ರ ಮೂರ್ತಿ ಆಗಿರ್ತಕ್ಕಂಥ ದುರ್ಗಮ್ಮ, ಇಬ್ರು ಅಕ್ಕ ತಂಗಿ ಅವರು. ಅಕ್ಕನ ಮಾತು ತಂಗಿ ಕೇಳ್ಬೇಕಂತ, ತಂಗಿ ಮಕ್ಳು ಅಕ್ಕ ಕೇಳ್ಬೇಕೈತಿ. ಅದಕ್ಕೆ ನಾನು ಇಲ್ಲಿ ಸೇವೆ ಮಾಡ್ಕೊಂತ ಹೋಗ್ತಾರ, ನಾವೇನೇನು ತೊಂದರೆ ಮಾಡೋದು ಬೇಡ ಅಂತ ದ್ಯಾಮ ಅವ್ರಿಗೆ ಹೇಳಿದಂಗೆ ದುರ್ಗಮ್ಮ ನಡ್ಕೊಂತ ಬಂದಾಳ. ಅದೇ ರೀತಿ ನಾವೆಲ್ಲರೂ ಇವತ್ತಿನ ದಿವಸ ಏನು ಇದನ್ನ ವಿಜಯಮಣಿಯಿಂದ ಮಾಡಿ ಆಶ್ರಯ ಮಾಡಿದಾಗ ನಾ ಅಂದಿದ್ದು ನಾವು ಅಗ್ರಿ ರೆಕಾರ್ಡ್ ಮಾಡಿದ್ವಿ ಅವನ ಆಶ್ರಯನ. ಈ ನೀವೇನು ಹಿಂಗೆ ಮೀಡಿಯಾದವರೆಲ್ಲ ಕೂಡಿ ಬೇರೆ ದೇಶದವ್ರಿಗೆ ನಮ್ಮ ಇದ್ದವರು ಫೋನ್ ಹೇಳಿದ್ರು ನಮ್ಗೆ, ಏನ್ರಿ ಏನಾರ ಭಾಳ ಚಲೋ ಮಾಡಿರಲ್ಲ ಅಂತೇಳಿ. ಎಲ್ಲ ದೈವ ನಾವು ಮಾಡಿಲ್ರಿಪ್ಪ. ನೀವು ಹೇಳಿದ್ರಿ ಭಾಳ ಚೆನ್ನಾಗಿ ಮಾಡಿದ್ವಿ, ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂತ ವಿದೇಶದಲ್ಲಿದ್ದವರು ಕೂಡ ಸ್ವದೇಶದಲ್ಲಿರೋರಿಗೆ ಸಂದೇಶವನ್ನು ಕೊಟ್ಟರು ಅಂತ ಹೇಳ್ತಾ ಇದ್ರಿ. ಹಾಗಿದ್ರೆ ಈ ಜಾತ್ರೆಯ ಸ್ವರೂಪ ಅಂದ್ರೆ ವ್ಯಾಪ್ತಿ ಹೇಗೆ ನಡೆಯುತ್ತೆ, ಏನ್ ಪ್ರಶಸ್ತಿ ಏನಿದೆ, ಪ್ರಕ್ರಿಯೆ ಏನಿದ್ರದ್ದು? ಪ್ರಕ್ರಿಯೆ ಏನಂದ್ರೆ ನಾವು ಆ ದೇವತೆಗಳಿಗೆ ಕೂಡ ನಾವು ಚಾಲೆಂಜ್ ಹಾಕೋದಲ್ಲ. ಹೌದು, ನಮ್ಮ ಮನಸ್ಸು ಸ್ವಚ್ಛ ಇರಬೇಕು, ನಾವು ನಡ್ಕೊಂಡು ಬಂದದ್ದು ದಾರಿ ಒಳ್ಳೇದಿರಬೇಕು, ಅಂದಾಗ ನಮ್ಮನ್ನು ಕಾಯ್ತಾರ ಅವರು. ಹೌದು, ಯಾರೇ ಇರಲಿ ಅವರು ಏನಾರ ಭಿನ್ನಾಭಿಪ್ರಾಯ ಇಟ್ಕೊಂಡು ಬೇರೆ ಏನಾರ ಮಾಡ್ಕೊಂಡು ಬಂದ್ರೆ ಅವ್ರು ಸಹಿಸ ಇಲ್ಲ ಅವ್ರನ್ನ ಏನ್ ಮಾಡೋದು ಅನುಭವ ಉಂಡ ಬಿಡ್ತಾರ ಅವ್ರು. ಹಂಗ ವಿಶ್ವಾಸ ನಮ್ಗೆ ಐತೆ. ಅಲ್ಲ, ಏನೇನ್ ಪ್ರೊಸೆಸ್ ಏನೇನ್ ಮಾಡ್ತೀರಿ ಜಾತ್ರೆ ಅಂದ್ರೆ ಏನೇನ್ ಮಾಡ್ಲಾಗತ್ತೆ? ಈಗ ಪೂಜಾ ಕೈಂಕರ್ಯಗಳು, ವಿಧಿವಿಧಾನಗಳು ಇವೆಲ್ಲ ಹೆಂಗಿರ್ತವೆ? ಏನಿರ್ತವೆ ಪೂಜೆ ಅಂದ್ರೆ 12 ವರ್ಷ ಅಂದ್ರೆ ಗಂಡ ಮನೆಗೆ ಇರ್ತಾರ, 12 ವರ್ಷ ಅಲ್ಲಿ ಇರ್ತಾರ. ಬಣ್ಣಕ್ಕಂತ ಬರ್ತಾರ ಒಬ್ರು ದೇವರ ಬಂದ ಮೈಯ ದೇವ್ರು ಬರ್ತಾರ. ಹಂಗ ಬಂದಾಗ ಅವ್ರು ಹೇಳ್ತಾರ ಹಿಂಗ ನಾವು ತವ್ರ ಮನೆಗೆ ಹೋಗ್ಬೇಕಂತ ಹೇಳಿದಾಗ ಮತ್ತ ಅವ್ರು ಆ ಓಣಿಯವ್ರು ಈ ಓಣಿಯವ್ರು ಕೂಡ್ತಾರ. ಕೂಡಿ ಕೇಸ ಇದನ್ನ ನಾವು ಹಿಂಗ್ ಮಾಡ್ಬೇಕು ಅಂತಂದಾಗ ಅವಾಗ ಕೂಡಿ ಒಬ್ರ ಕಿನ್ನಾಳದವರ ಇಲ್ಲಿದ್ದಂದ್ರೆ ಕಿನ್ನಾಳದವರ ಬಣ್ಣ ಕೊಡೋರು ಬರ್ತಾರ. ಅವ್ರು ಬಣ್ಣ ಕೊಡೋರು ಬಂದು ಅವ್ರಿಗೆ ಸಂಭಾವನೆ ಕೊಟ್ಟು ಮಾಡಿಸ್ತೀವಿ. ಮಾಡಿಸಿದ ಮುಂದೆ ಈಗ ಏನು 17 ತಾರೀಕಿಗೆ ನಾವು ಇಲ್ಲಿದ್ದ ಬಿಚ್ಚೆಲ್ಲ ಬಣ್ಣ ಕೊಟ್ರೆ. ಈಗ ಅವ್ರು ಬಿಚ್ಚೆಲ್ಲ ಕೊಟ್ರೆ ರಾತ್ರಿ 3-4 ಗಂಟೆ ಒಳಗೆ ಅವ್ರನ್ನ ಸ್ಥಾಪನೆ ಮಾಡ್ತಾರ, ಅಲ್ಲಿ ಜೋಡಿಸ್ತಾರ ಎಲ್ಲಾರು. ಅವಾಗ ಯಾರು ಅವನೊಬ್ನ ಇರ್ತಾನಲ್ಲಿ, ಅದು ಮಡಿ ಉಡಿಯಿಂದ ಇರ್ಬೇಕು ಮನುಷ್ಯ ಅಂದ್ರೆ ಅವ್ರು ಸಹಿಸ್ಕೊಂತಾರ. ಏನಾರ ಮಾಡಿ ಬಂದ್ರ ಅದು ಅಲ್ಲಿ ನಡೆಯಂಗಿಲ್ಲ. ಹಂಗ ಮಾಡಿಂದ ಕಣ್ಣು ಅಷ್ಟೇ ಬಿಟ್ಟಿರ್ತಾರ ಅವರು. ಆದ್ರ ಕನ್ನಡಿ ಒಳಗೆ ನೋಡಿ ಕಣ್ಣು ಬರುತ್ತೆ, ಅಲ್ಲಿ ಕಣ್ಣು ತೆಗಿತಾನ. ಇದ್ರಿಗೆ ಕುರಂಗಿಲ್ಲ, ದೇವಿದ್ರಿಗೆ ನೋಡಕ್ ಆಗುದಿಲ್ಲ. ಆ ದೃಷ್ಟಿ ಇಟ್ಕೊಂಡು ಹಂಗೈತಿ. ಅದರಿಂದ ಇಡೀ ನಮ್ಮ ಗದಗ ಗ್ರಾಮ ದೇವತೆ ಅಂದ್ರೆ ಈ ಇದು ಚೌಡಿ ಕೂಡ್ಲಿದ್ದ ಅತ್ತ ಗದಗ ಈ ತಗಡಿಗೆ ಇಲ್ಲಿ ಇದು ಬೆಟ್ಟಿಗೆರೆ ಹತ್ತ ಬರ್ತಾವ. ಇವು ಏನ್ ನಾವು ಕುಂತೀವಿ ಬೆಟ್ಟಿಗೆರೆ ಮೊದಲು ಮಾಡೋದು ಊರುಗಳು ನಮ್ ತಿಳಿಬಿಟ್ಟಿಗೆ ಹಿರಿಯರು ಹೇಳಿದಂಗೆ ಬೆಟ್ಟಿಗೆರೆ ದೊಡ್ಡದು, ಗದಗ ಸಣ್ಣದು. ಅಲ್ಲಿದ್ದಂತ ಏನೋ ಒಕ್ಕಲಿಗೇರಿ, ಉಸಿರುಗಟ್ಟಿ, ಅಲ್ಲಿ ಬೆಟ್ಟಿಗೆರೆಗೂ ಅದಾವು, ಅವು ಗದಿನಾಗೂ ಅದಾವು. ಅವ್ರು ನೋಡಿ ಹೆಸರು ಇಟ್ಕೊಂಡ್ರು. ಹಂಗಾಗಿ ಏನೋ ಒಟ್ಟು ಇದನ್ನ ಮಾಡ್ಕೊಂತ ಬಂದಿಂದ ಎಲ್ಲರೂ ನಮ್ಗಂತೂ ಮನವರಿಕೆ ಆಗಿ ಭಾಳ ಚಲೋ ಆಗೈತಿ. ಆಕಿ ಕೂಡ ಯಾರು ಅಗ್ನಿ ಇಷ್ಟ ನಡ್ಕೊಂತಾರ, ಅಶಾಣ ಕೂಡ ಯಾರು ನಡ್ಕೊಂತಾರ, ಅವ್ರ ಆಶೀರ್ವಾದ ನಮ್ಮ ಒಕ್ಕಲಿಗರಿ ಮ್ಯಾಗ ಐತಿ. ಅದೇ ರೀತಿ ಮುಂದೆ ಅಲ್ಲಿ ಹಳ್ಳ, ಉಸುಗಟ್ಟಿ ಅಂತ ಮುಂದ್ ಮಾಡ್ರಿ ಉಸುಗಟ್ಟಿ ಅಂತೇಳಿ. ಅವಾಗ ಮಡಿವಾಳ ಅವರು ಅರಿವಿಗೆ ಹೋದಾಗ ಗಂಜಿ ಹಾಕೋ ಮುಂದ ಬಸವಣ್ಣ ಇದು ಕಾಲು ಇದು ಕೋಡು ಕಂಟೈತಿ ಬಿಟ್ಟು ಕಾಲಿ ಬಿಡದೈತಿ. ಏನ ಬಡಿತೀರಿಪ್ಪ ಅಂತೇಳಿ ಗೆಬ್ಬ್ಯಾನ ಎಬ್ದ ಹಂಗ ತಕ್ಕೊಂತ ಹೋದ ಬಸವಣ್ಣ ಆಗ್ಬಿಡ್ತದ. ಅದೇ ಗಂಜಿ ಬಸವೇಶ್ವರ. ಅವಾಗ ಅಂತ ತೆಗೆದು ಇದಕ್ಕೆ ಹಳ್ಳದ ಬಸವಣ್ಣ ಅಂತ ಹೇಳೋನು, ಯಾವ ಬಸವಣ್ಣ ಅಂತ ಹೇಳೋನು ಅಂದಾಗ ಹಿರಿಯರು ಕೂಡ್ಕೊಂಡು ಏನ್ ಮಾಡ್ರ, ಇಲ್ಲ ಗಂಜಿ ಮಡವಳಪ್ಪ ಗಂಜಿ ಹಾಕೊಂಬಂದ್ ಸಿಕ್ಕೈತಿ ಗಂಜಿ ಬಸವಣ್ಣ ಅಂತ ಅಂದ್ರ. ಅದು ಇತಿಹಾಸನೇ ಈಗ ಅದು 3 ದೇವ್ರು ನಮ್ಮ ಇಲ್ಲಿ ಗದಿ ಒಂದ್ ಹಿಂದೆ ಯಾವ ಅಲ್ಲಿ ಇಲ್ಲಿ ಹುಟ್ಕೊಂಡವು ಪೂರ್ವಿ ದೇವ್ರು ಅದ ಇವರು. ಮಾತನಾಡಿಸ್ತೀನಿ. ಈಗ ವಿಜಯಣ್ಣ ಅವ್ರ ಹತ್ರ ಹೋಗ್ತೇನೆ. ಈಗ ತಾವು ಕೂಡ ಈಗ ಫಕೀರಪ್ಪನವರು ಅಂದ್ರೆ ತುಂಬಾ ಹಿರಿಯರು. ಈ ಹಿಂದಿನ ಯುವಕರಾಗಿ ಆ ಜಾತ್ರೆಯಲ್ಲಿ ಓಡಾಡ್ತಾ ಇದ್ವಿ, ಈ ಸಾರಿ ಜವಾಬ್ದಾರಿ ತೆಗೆದುಕೊಂಡಿದ್ವಿ ಅಂದ್ರೆ ಹಿರಿತನದಲ್ಲಿದ್ದಾರೆ. ಸೊ ಇವತ್ತು ಅಂತವ್ರ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಇದ್ದೀರಿ. ಏನೆಲ್ಲ ಈ ವರ್ಷ ವಿಶೇಷವಾಗಿರುವಂತಹ ಯೋಜನೆಗಳನ್ನ ಹಾಕೊಂಡಿದ್ದಾರೆ, ಏನ್ ಕಾರ್ಯಕ್ರಮ ನಡೀತಾವ, ಯಾರೆಲ್ಲ ಬರ್ತಾ ಇದ್ದಾರೆ, ಏನ್ ಹೇಳ್ತಿರ್ತಾವ?
ಹದಿನೆಂಟನೇ ತಾರೀಕಿಗೆ ಈ ಕಾರ್ಯಕ್ರಮ ಶುರು ಮಾಡೋದಂತ ಹಾಕೊಂಡಿವಿ. ಇದಕ್ಕೆಲ್ಲ ಕಮಿಟಿ ಮಾಡೇವಿ. 66 ಹಿಂದೂ ಸಮಾಜಗಳನ್ನ ಸೇರಿ ಈ ಇಂಟರ್ವ್ಯೂಗನ್ನ ಮಾಡಿದ್ದೇವೆ. ಅವ್ರಿಗೆಲ್ಲ ಕರೆದು ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಈ ಜಾತ್ರೆ ಮಾಡ್ಬೇಕಂದಾಗ ಎಲ್ಲರೂ ಭಕ್ತಿಪೂರ್ವಕವಾಗಿ ನಮ್ಮ ಕರೆದಾಗ ಬಂದು ಎಲ್ಲರೂ ನಾವು ಇದಕ್ಕೆ ಬೆಂಬಲ ಕೊಡ್ತೀವಿ. ಇದನ್ನ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ನಾವೆಲ್ಲರೂ ಮಾಡೋಣ ಅಂತ ಹೇಳಿ ತಮ್ಮ ತನು ಮನ ಧನದಿಂದ ಈಗ ಎಲ್ಲಾರು ಹಿರಿಯರು ಕೂಡಿ ನಾವು ಪಟ್ಟಿಗೆ ಹೋಗ್ತೀವಿ. ಪಟ್ಟಿಗೆ ಹೋದ್ರೆ ಇದು 12 ವರ್ಷಕ್ಕೊಮ್ಮೆ ಆಗೋ ಜಾತ್ರೆ ಈ ಸಲ 18 ವರ್ಷಕ್ಕೆ ಆಗತೈತಿ. ಯಾಕಂದ್ರ 2020ರಾಗ ಕರೋನಾ ಬಂದಿರೋದ್ರಿಂದ ಈ ಜಾತ್ರೆ 6 ವರ್ಷ ಡಿಲೇ ಆಗೈತಿ, ತಡವಾಗೈತಿ. ಆದ್ರ ಪ್ರಶ್ನೆ ಏನಪ್ಪಾ ಅಂತಂದ್ರ ಫಕೀರಪ್ಪಣ್ಣ, ಕೊಟ್ರಪ್ಪಣ್ಣ, ಅಲ್ಲಿ ಓಣಿ ಹಿರಿಯರೆಲ್ಲರೂ ಕೂಡಿ ನಾವು ಹೋದಾಗ ಬಹಳ ಭಕ್ತಿಯಿಂದ ಆಯ್ತು ಬನ್ನಿ ಎಷ್ಟು ಏನು ಅಂತೇಳಿ ಅವ್ರ ಭಕ್ತಿ ಅನುಸಾರ ಅವ್ರ ಕೈ ಬಿಚ್ಚಿ ಕೊಡಾಕತ್ತಾರ. ಅದು ಒಂದು ಶುಭ ಸಂಕೇತ. ಯಾಕಂದ್ರ ಯೂಶಲಿ ವರ್ಷ ಬರೋ ಜಾತ್ರೆಗೆ, ವರ್ಷ ಆಗೋ ಜಾತ್ರೆ, 3 ವರ್ಷಕ್ಕೆ ಆಗೋ ಜಾತ್ರೆಗೆ ಅದೊಂದು ಇದಿರ್ತೈತಿ. ಬಟ್ ಈ ಸಲ ಮಾತ್ರ ಜನರು ಬಹಳ ಭಕ್ತಿಯಿಂದ ನೋಡ್ಕೊಳಕತ್ತಾರ. ಮತ್ತೆ ಎಲ್ಲ ಯುವಕರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಮಧ್ಯಮ ವರ್ಗದವರಿಗೆ ಒಟ್ಟರು ಕರ್ಕೊಂಡು ಈ ಜಾತ್ರೆ ವಿಶೇಷತೆ ಏನಂದ್ರೆ ಈಗ ವೈಮನ್ಸ್ ಇದ್ದೇ ಇರ್ತಾವ ಎಲ್ಲ. ಆದ್ರ ಇದನ್ನ ಈ ಒಂದ್ ವಿಷಯಕ್ಕ ಇವ್ರಿಬ್ರು ಏನ ಹಿರಿಯರ್ ಅದಾರ, ಇವ್ರಿಗೆ ಒಂದು ಗೌರವ ಹೆಂಗೈತಂದ್ರ ಅಲ್ಲಿ ಓಣಿ ಒಳಗ ಇವ್ರ ಮುಖ ನೋಡಿದ ಕೂಡಲೇನ ಎಲ್ಲಾರು ಬದಲಾಗ್ತಾರ. ಒಂದ್ ವಿಶೇಷತೆ ಅಂದ್ರೆ ಅವ್ರು ಎಲ್ಲಾರ್ನು ಈಗ ಮೊನ್ನೆ ಒಂದ್ ಸಂದರ್ಭದೊಳಗ ಮಾತೊಳಗೆ ಫಕೀರಪ್ಪಣ್ಣ ಅವ್ರು ಹೇಳ್ತಾ ಇದ್ರು, ನಾವು ಹಿರಿಯರಿಗೆ ಹೆಂಗ್ ಮರ್ಯಾದೆ ಕೊಡೋದು, ಕಿರಿಯರಿಗೆ ಕೂಡ ನಾವು ಗೌರವದಿಂದ ನಡ್ಕೊಂಡ್ರೆ ಮಾತ್ರ ಎಲ್ಲಾ ಚಂದಾಗಿ ಆಕೈತೆ ಅಂತ ಹೇಳಿ ಬಹಳ ಅನುಭವಿ ಮಾತುಗಳನ್ನ ಅವ್ರು ಆಡಿದ್ರು. ಮತ್ತ ಅವರು ಮೊನ್ನೆ ಒಂದ್ ಕಡೆ ಪ್ರವಾಸಕ್ಕೆ ಹೋದಾಗ ಇದರ ಬಗ್ಗೆನ ಏನ್ರಿ 10 ತಾಸು ಟ್ರಾವೆಲ್ ಮಾಡಿದ್ರು ಫಕೀರಪ್ಪಣ್ಣ ದಣಿಲಿಲ್ಲ. ನಮಗ ಯುವಕರ ಕರೆ ನಾವು ಇದನ್ನ ಸ್ವಲ್ಪ ಟ್ರಾವೆಲಿಂಗ್ ಮಾಡಿದ್ಕೊಳ್ಳಿ ದಣು ಆಕೈತಿ ಅಂತಂದ್ರ ಹಳೆ ಮಂದಿ ಗಟ್ರಿಪ್ಪ, ಆದ್ರಂಗ ನಾವು ಆಗಂಗಿಲ್ಲ ಅಂತ ಹೇಳಿದ್ವಿ. ಆದ್ರ ಯುವಕರು ಎಲ್ಲರೂ ಕೂಡಿ ಇದನ್ನ ಈ ಭಕ್ತಿ ಭಾವ ಏನೈತಿ, ದೇವ್ರು ಯಾರ ಕಡೆ ಅದಾನಂದ್ರ ದೇವ್ರಿಗೆ ನಂಬಿದವ್ರ ಕಡೆ ದೇವ್ರ ಅದಾನ. ಯಾರು ಅದನ್ನ ನಂಬಿಲ್ಲ ಅಥವಾ ಟೀಕಾ ಮಾಡೋರ್ ಅದಾರ ಅವ್ರ ಬಗ್ಗೆ ನಾವೇನ್ ಕಮೆಂಟ್ಸ್ ಮಾಡಂಗಿಲ್ಲ. ಯಾರ ನಂಬಿ ನಡ್ಕೊಂಡ್ ಬಂದಾರ, ಈಗ ಹಿರಿಯರಾದ ನಮ್ಮ ಫಕೀರಪ್ಪಣ್ಣ ಏನ್ ಹೇಳಿದ್ರು, ಈಗ ನಮಗಂಕಿ ಚಲೋ ಆಗೈತೆ ಅಂತ ಹೇಳಿ ನಾವು ಕೂಡ ಅದ್ರಲ್ಲಿ ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಡ್ಕೊಂಡ್ ಬಂದಿರೋದ್ರಿಂದ ನಮ್ನ ದೊಡ್ಡ ಕಷ್ಟ ಬಂದಾಗ ಕೂಡ ನಮ್ಗ ಆ ಭಗವಂತ ನಮ್ಮನ್ನ ಕಾಪಾಡ್ಯಾನ. ಇದಕ್ಕೂ ಯಾರು ನಂಬಿ ಇದನ್ನ ಮಾಡ್ತಾರ. ಈ ಪ್ರತೀತಿ ಹೆಂಗೈತಂದ್ರ ಈಗ ಇದಕ್ಕೆ ಯಾರು ಬೇಡ್ಕೊಂತಾರ 3 ವರ್ಷ ಒಳಗ ಅವ್ರು ಏನ್ ಬೇಡ್ಕೊಂಡಿರ್ತಾರ ಅದು ಆಗೈತೆ ಅನ್ನೋದು ವಿಶ್ವಾಸ ಐತಿ, ನಂಬಿಕೆ ಐತಿ ಜನರಲ್ಲಿ. ಬಹಳ ಚಂದಾಗಿ ಇದನ್ನ ಮಾಡುವ ಇದನ್ನ ಒಂದೈತಿ. ನೀವು ಇದ್ರ ಬಗ್ಗೆ ಈಗ ನಾಳೆ ನಡೆಯುವಂತ 18ನೇ ತಾರೀಕಿನಿಂದ ನಾವು ಎಲ್ಲಾ ಮಠಾಧೀಶರನ್ನ ಕೂಡ ಒಂದೊಂದ್ ದಿನಕ್ಕೆ ಒಬ್ಬೊಬ್ಬರನ್ನ ಕರೆದೇವಿ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಗ್ತೈತಿ. ದೇವಿ ಪುರಾಣ ಕೂಡ ಇದ್ರ ಬಲ್ಲಿ ನಡಿತೈತಿ. ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಇದಕ್ಕೆ ಇನ್ವಿಟೇಷನ್ ಕೊಟ್ಟಿವಿ, ಆಹ್ವಾನಿಸಿವಿ. ಯಾರೆಲ್ಲ ಬರ್ತಾ ಇದ್ದಾರೆ ಇವಾಗ? ಯಾರನ್ನ ಆಹ್ವಾನ ಮಾಡಿದಿರಿ ಪ್ರೆಸೆಂಟ್? ವಿಜಯ ಶಂಕೇಶ್ ಅವ್ರಿಗೆ ಹೇಳಿವಿ, ಸಿ ಪಾಲ್ರಿಗೆ ಹೇಳಿವಿ. ಅವರು ಮತ್ತ ಬಾಳ ಮಂದಿಗೆ ನಾವು ಇನ್ವೈಟ್ ಮಾಡಿವಿ. ಮಠಾಧೀಶರಿಗೂ ಒಬ್ಬೊಬ್ಬರಿಗೆ ಒಂದೊಂದ್ ದಿನ 7 ದಿನ 8 ದಿನ ನಡೀತೈತಿ, ಎಲ್ಲರಿಗೂ ಕರೆದೇವಿ. ಅದು ವಿಜಯಮರಣಿಯಿಂದ ಅದನ್ನ 8 ದಿನ ಅದು ಆಮೇಲೆ ಅದ್ರ ಮೆರವಣಿಗೆ ಮುಖಾಂತರ ಆಕಿ ಗಂಡನ ಮನೆಗೆ ಹೋಗ್ತಾಳ. ಆ ಟೈಮ್ನಾಗ ಕೂಡ ಅದನ್ನ ದೊಡ್ಡ ಪ್ರಮಾಣದ ಮೇಲೆ ಮೆರವಣಿಗೆ ಮುಖಾಂತರ 101 ಡಲ್ಗಳನ್ನ ಹೇಳಿವಿ. ಆಮೇಲೆ ಇದನ್ನ ಒಟ್ಟ ಅಚ್ಚುಕಟ್ಟಾಗಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಕಾರ್ಯಕ್ರಮವನ್ನ ನಡ್ಸ್ಕೊಂಡು ಬರಾಕತ್ತೀವಿ. ಈಗ 8 ದಿನಗಳ ಕಾಲ ನಡೀತಿ ಅಂತ ಹೇಳಿದ್ರಿ. ಈ 8 ದಿನಗಳ ಕಾಲನು ಏನೇನ್ ಕಾರ್ಯಕ್ರಮ ಇರ್ತಾವೆ? ಎವ್ರಿಡೇ ಸಾಂಸ್ಕೃತಿಕ, ಧಾರ್ಮಿಕ, ಹಿಂಗ ಏನೇನು ಇದಾವೆ? ಏನೇನ್ ಮಾಡ್ತಾ ಇದ್ದಾರೆ? ಪ್ರತಿದಿನ 6 ರಿಂದ 7 ಗಂಟೆ ಮಟ್ಟ ದೇವಿ ಪುರಾಣ. ಆಮೇಲೆ 7 ಗಂಟೆ ಮೇಲೆ ಕಲ್ಚರಲ್ ಪ್ರೋಗ್ರಾಮ್, ಮ್ಯೂಸಿಕಲ್ ನೈಟ್ಸ್. ಅಂದ್ರೆ ಆ ಓಣಿಗೂ ಒಂದು ಎಲ್ಲಾ ಜನರಿಗೆ ಎಂಟರ್ಟೈನ್ಮೆಂಟ್ ಆಗ್ಬೇಕಂತ ಹೇಳಿ ಜಾತ್ರೆ ಜನಪದ ಗೀತೆಗಳ ಹಾಡೋರ್ನ ಕರ್ಸೇವಿ. ಆಮೇಲೆ ಈ ಇವ್ರಿಗೆ ಪ್ರತಿದಿನ ಒಬ್ಬ ರಸಮಂಜರಿ ಕಾರ್ಯಕ್ರಮ ಹಾಕೊಳ್ಳೋದು. ಎಲ್ಲಾ ತರದ ಒಂದು
ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಾವು ಅದನ್ನ ಅಂದ್ರೆ ಅವರು ಆಧ್ಯಾತ್ಮದಲ್ಲಿ ಇಡೀ ದಿನ ಮಿಂದಿದ್ರು ಕೂಡ ಎಲ್ಲ ಒಂದ್ ಕಡೆ ಒಂದಿಷ್ಟು ನಗು ಮನಸ್ಸು ನಗು ಮುಖ ಇರ್ಲಿ ಅನ್ನುವಂಥದ್ದಷ್ಟೇ. ಓಕೆ. ಈ ಜಾತ್ರೆ ಇರೋದ್ರಿಂದ ಅಲ್ಲಿ ಯಾರು ಮಾಡಿದ್ರೆ ಕಾಮಿಡಿ ಇರ್ಬೇಕು ಬರೇ ಅಶೀಲ ಇದ್ರಲ್ಲ ಯಾವ್ದು ಎಕ್ಸಾಕ್ಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೆ ಆನ್ಸರ್ನ. ಯಾಕೆಂದ್ರೆ 18 ವರ್ಷಗಳ ಕಾಲ ಅಂದ್ರೆ ಅಷ್ಟದಶ ವರ್ಷಗಳ ಕಾಲ ನೀವು ಅಷ್ಟು ವೇಟ್ ಮಾಡಿ ಮಾಡ್ತಾ ಇದ್ರಿ. ಆಧ್ಯಾತ್ಮಿಕತೆ ಹಾರಿ ಹೋಗೋದಾಗಿನೇ ಅದನ್ನ ಮೈಗೂಡಿಸ್ಕೊಂಡು ಹಿಡಿಯುವಂತ ಕಾರ್ಯಕ್ರಮಗಳು ನಡಿಬೇಕು ಅಂತ. ಹೌದು, ಇದು ದೇವಿ ಜಾತ್ರೆ ಇರೋದ್ರಿಂದ ಆ ಜನ ಯಾವ ಯುವಕರು ಕೂಡ ಈ ರಸಮಂಜರಿ ಕಾರ್ಯಕ್ರಮ ಅಂದ್ರೆ ಹಾಡುಗಳನ್ನ ಇವನ್ನೆಲ್ಲ ಹಾಡಿದ್ರು ಕೂಡ ಅಶ್ಲೀಲ ಶಬ್ದ ಬಳಸಿ ಅಂತ ಏನು ಕಾಮಿಡಿ ಮಾಡೋಂಗಿಲ್ಲ. ಇದು ದೇವಿ ಒಂದು ಭಕ್ತಿಯಿಂದ ಅದು ಆಕಿಗೆ ಇದನ್ನ ಮಾಡ್ಕೊಂಡ ಈ ಕಾರ್ಯಕ್ರಮವನ್ನ ನಡ್ಸಾಕ ನಾವೆಲ್ಲ ಅದನ್ನ ಶಿಸ್ತಿಲಿಂದ ನೋಡ್ಕೊಂಡು ಹೊಂಟಿವಿ. ಇನ್ನು ಈಗ ಈ ಕಾರ್ಯಕ್ರಮ ತಾವು ಹೇಳಿದ್ರೆ ಆಗ್ಲೇ 64 ಸಮುದಾಯಗಳು 64 ಸಮುದಾಯ ಜನರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಯಾವ ರೀತಿಯಾಗಿ ಮೆಸೇಜ್ ಮೂಡಿಸ್ತಾ ಇದ್ದಾರೆ, ಈ ವಿಷಯಗಳನ್ನ ಹೆಂಗ್ ಹರಡ್ತಾ ಇದ್ದಾರೆ, ಯಾವ ರೀತಿ ಜನಮನಸ್ ತಲುಪ್ತಾ ಇದೆ ಅಂತ? ಈಗ ನೋಡ್ರಿ, ನಾವು ಅವತ್ತು ಕರೆಸಿ ಪ್ರತಿ ಒಂದು ಸಮಾಜದವ್ರಿಗೆ ಅವ್ರವ್ರ ಸಮಾಜದ ಅಧ್ಯಕ್ಷರಿಗೆ ಕರೆಸಿ ಮೀಟಿಂಗ್ ಮಾಡಿ ಈ ಜಾತ್ರೆ ಹಿಂಗೈತಿ, ಹಿಂಗ್ ಮಾಡಕತ್ತೀವಿ, ತಮ್ದೆಲ್ಲ ಸಪೋರ್ಟ್ ಇರ್ಬೇಕಂತ ಹೇಳಿದಾಗ ಪ್ರತಿ ಒಂದು ಸಮಾಜದವ್ರು ಅವ್ರವ್ರದ ಈಗ ಎಲ್ಲಾ ಸಮಾಜದವ್ರು ಬಂದು ಬರೇ ಅವ್ರು ಬಂದು ಪಾಲ್ಗೊಳ್ಳೋದು ಅಷ್ಟ ಅಲ್ಲ, ತನುಮನದ ಕೂಡ ಎಲ್ಲಾ ಸಮಾಜದವ್ರು ಅದಕ್ಕೆ ಬಂದು ನಡ್ಕೊಳಕತ್ತಾರ. ಸಹಕಾರ ಎಲ್ಲ ಕೊಡ್ತಾ ಇದಾರೆ. ಒಂದ ಏನಪ್ಪಾ ಅಂತಂದ್ರೆ ಇದು ಅವರು ಕೂಡ ನಾವು ಕಾಂಟ್ಯಾಕ್ಟ್ ಹೆಂಗ್ ಮಾಡಿವಿ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದನೂ ನಮ್ಗೆ ಸಾಕಷ್ಟು ಹೆಲ್ಪ್ ಆಗೈತಿ. ಮತ್ತೆ ವೈಯಕ್ತಿಕವಾಗಿ ನಾವು ಮೊನ್ನೆ ಇಲ್ಲಿ ಏನಾರ ಒಂದು ಧಾರ್ಮಿಕ ಕಾರ್ಯ ನಡೆದಾಗ ಅವ್ರದ್ದೆಲ್ಲದ್ದು ನಮ್ಮ ಕಡೆ ಇದು ಅದಾವು, ಅದನ್ನ ಆ ಪ್ರಕಾರ ತಗೊಂಡು ನಾವು ಅಷ್ಟ್ರನ್ನು ಫಾಲೋಅಪ್ ಮಾಡಿ ಅಷ್ಟ್ರನ್ನು ಕುಡಿಸಿದ್ವಿ ಕೂಡ. ನಾವು ರಾಚಟೇಶ್ವರ ಗುಡಿ ಒಳಗೆ ಮೀಟಿಂಗ್ ಒಂದು 4-5 ಮೀಟಿಂಗ್ ಮಾಡಿ ಅಷ್ಟ್ರನ್ನು ತಗೊಂಡು ಎಲ್ಲ ಕಮಿಟಿ ಒಳಗೆ ಎಲ್ಲಾರನು ಅವ್ರ ಇದ್ರಾಗ ಭಾಗಿಗಳಾಗಿ ಅದನ್ನ ನಡ್ಕೊಂಡು ಅವರು ಕೂಡ ಬಂದು ಇದ್ರ ನಮ್ ಕೂಡ ಅಡ್ಡಾಡಿ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗ ಫಕೀರಪ್ಪ, ಸಾಮಾನ್ಯವಾಗಿ ಈ ದುರ್ಗಾದೇವಿ ಅಂದ್ರೆ ದೇವಿಯರ ಜಾತ್ರೆಗಳಿರ್ಬೇಕಾದ್ರೆ ನಾವೊಂದು ಸಣ್ಣ ಹಳ್ಳಿಯಿಂದ ಹಿಡಿದು ದೊಡ್ಡ ಶಹರದಲ್ಲೂ ಕೂಡ ಯಾವ ರೀತಿ ಒಂದು ಪರಂಪರೆ ಇರ್ತದೆ ಅಂದ್ರೆ ಅಲ್ಲಿ ಜನ ಒಲೆಗೆ ಬೆಂಕಿನೇ ಹಾಕುವುದಿಲ್ಲ, ನಿರಂತರವಾಗಿ ಅಂದ್ರೆ 24 ಗಂಟೆಗಳ ಕಾಲನು ಕೂಡ ಅಲ್ಲಿ ಪ್ರಸಾದ ಇರುವಂತದ್ದು. ಈ ರೀತಿ ಇಲ್ಲಿ ಏನ್ ಪ್ರಸಾದದ ವ್ಯವಸ್ಥೆ ಹೇಗಿದೆ, ಏನ್ ಮಾಡ್ಕೊಂಡು ಬಂದ್ರು ಇಷ್ಟು ಇದನ್ನ ಮಾಡಿದ್ದಿಲ್ಲ. ಈ ಸರಿ ಮಾತ್ರ ದೇವರ ಆ ಶಕ್ತಿ, ಆದಿಶಕ್ತಿ ಅದನ್ನೆಲ್ಲ ತುಂಬಿಟ್ಟಾಳೆ ಈ ಸರಿ. ಮನೆಗೆ ಒಲಿ ಬೆಂಕಿ ಹಾಕ್ಲಾರ್ದಂಗ ನಡೆಸ್ಕೊಟ್ಟಾಳ ಈ ಸರಿ. ಅದನ್ನ ಮಾಡ್ಬೇಕಂತ ನಾವೆಲ್ಲರೂ ಮಾಡಿಬಿಟ್ಟಿವಿ. ಒಮ್ಮೆ ಒಂದ ಊಟಲ್ಲ, ಮಧ್ಯಾಹ್ನದ ಮಾಡಬಹುದು, ರಾತ್ರಿ ಮಾಡಬಹುದು. ಅವರು ಆ ನಮ್ಮನೆ ಮಾಡ್ಕೊಂಡು ಬಂದಿವಿ. ಮುಂದೆ ದೇವಿ ನಡೆಸ್ಕೊಡ್ತಾಳ, ಅದನ್ನ ನಾವು ಪಾಲನೆ ಮಾಡ್ತೀವಿ. ಅವ್ರು ಕೂಡ ಈಗಾಗಲೇ ಸಾಮಾನ್ಯ ಈಗ ವಿಜಯನಗರ ಹೇಳಿದಾಗೇನೆ ಎಲ್ಲರೂ ಕೂಡ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ನಾವು ಡೈರೆಕ್ಟ್ಲಿ ಮೀಟ್ ಆಗಿದ್ದೀವಿ, ಸೋಷಿಯಲ್ ಮೀಡಿಯಾಗಳ ಮೂಲಕ ಹೋಗಿದ್ದೀವಿ, ಇನ್ನು ಬೇರೆ ಬೇರೆ ರೀತಿಯಾಗಿ ಅವರು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ವಿ, ಸಹಕಾರ ಕೊಡ್ತಾ ಇದ್ದಾರೆ ಅಂತ. ಸೊ ಈ ಮೂಲಕ ನೀವು ಮತ್ತೊಮ್ಮೆ ಗದಗ ಬೆಟಗೇರಿಯ ಜನರಿಗೆ ಅಥವಾ ಬೇರೆ ಬೇರೆ ಭಾಗದಲ್ಲಿ ಈ ತಾಯಿಯ ಸೇವೆ ಮಾಡಿ ಹೋಗಿ ಇವತ್ತು ದೇಶ ವಿದೇಶದಲ್ಲಿ ರಾಜ್ಯಾಂತರ ಇರುವಂತವ್ರಿಗೆ ಏನ್ ಮನವಿ ಮಾಡ್ತೀರಿ, ಏನ್ ಹೇಳ್ತೀರಿ, ಏನ್ ಕೇಳ್ಕೊಳ್ತೀರಿ ಅವ್ರಿಗೆ ಅಂತ? ಅವ್ರಿಗೆ ಏನ್ ಕೇಳೋದು ಅಂದ್ರೆ, ಇದು ಯಾವ್ದ ಭಕ್ತಿ ಭಾವನೆ ಬರ್ಬೇಕಾದ್ರೆ ಒಬ್ರು ಹೇಳಿದ್ರೆ ಕೇಳಿದ್ರು ಬರಂಗಿಲ್ಲ. ಅದು ಅವ್ನು ನಡ್ಕೊಂಡವಂಗ ಬರ್ತದ. ಆ ನಡ್ಕೊಂಡ್ರೆ ಆಕೆ ಫಲ ಕೊಡ್ತಾಳ. ಅಲ್ಲ, ಅವ್ರನ್ನ ಹೆಂಗ್ ಆಹ್ವಾನ ಮಾಡ್ತೀರಿ ಅಂತ? ಬೇರೆ ಬೇರೆ ಕಡೆ ಇರ್ತಾರೆ, ಈಗ ಎಲ್ಲರೂ ಕೂಡ ನೀವು ಡೈರೆಕ್ಟ್ಲಿ ಕರಿ ಅಂತ ನಮ್ ಧರ್ಮ. ಮೀಡಿಯಾ ಮುಖಾಂತರ ಕರಿತೀವಿ, ಆ ಬಳಿಕ ನಂಬರ್ ಕೊಡ್ತೀವಿ. ಮತ್ತೆ ಸಂಕೇಶ್ವರಲ್ಲಿ ಹುಬ್ಬಳ್ಳಿಗಿದ್ರು, ಹೋಗಿ ವಿಜಯನಗರ ನಾವು ಭೇಟಿ ಆದ್ವಿ. ಆ ಬಳಿಕ ಶಿಶಿ ಪಾಟೀಲ್ರಿಗೆ, ಬೊಮ್ಮಾಯಿ ಅವರಿಗೆ, ಎಚ್ ಕೆ ಪಾಟೀಲ್, ಡಿ ಆರ್ ಪಾಟೀಲ್ರಿಗೆ ಎಲ್ಲ ಸುನಾದ ಎಲ್ಲ ಆ ಪಕ್ಷ ಈ ಪಕ್ಷ ಅಂದಿಲ್ಲ, ಎಲ್ಲಾ ಪಕ್ಷವರು ಕೂಡ್ಕೊಂಡು ನಾವು ಒಮ್ಮತದಿಂದ ಮಾಡ್ಕೊಂಡು ಹೊಂಟಿವಿ. ಆ ದೇವಿಯ ಪ್ರೇರಣೆಯಿಂದ ನಾವು ಇಲ್ಲಿ ನಾಡ್ದಂಗೆ ಎಲ್ಲರೂ ಕೂಡಿ ಇವತ್ತು ಜನ ಬಿಜೆಪಿ ಅದ, ನಾವು ಕಾಂಗ್ರೆಸ್ ಆಗಿದೀವಿ. ಅದೇನು ಒಂದ ಮನೆಯವ್ರು ನಡ್ಕೊಂಡಿರ್ತೀವಿ. ದೈವಿ ಪಕ್ಷ ಇದು, ದೈವಿ ಪಕ್ಷ. ಅದ್ರಾಗ ಏನಿದ್ರೆ ಇದ್ರೊಳಗೆ ರಾಜಕೀಯ ಹಚ್ಚಿದ್ರೆ ನಮ್ಮಂತ ಮೂರ್ಖರು ಯಾರಿಲ್ಲ. 100%. ಅದಕ್ಕಂತ ಬಿಟ್ಟು ಬಿಟ್ಟಿವಿ. ಎಲ್ಲಾದು ಆಕಿ ಆಶೀರ್ವಾದ ಇರಲಿ. ಆಕಿ ಮನುಷ್ಯ ಬರೋಂಗ ನಾವು ದುಡಿದೀವಿ. ನಮ್ಮ ಮನುಷ್ಯಗೆ ಆಕಿ ಬರೋದು, ಆಕೆ ಮನುಷ್ಯ ನಾವು ದುಡಿದು ಪಾವತರ. ಈಗಾಗಲೇ ನಾವು ದೇಣಿಗೆಗೆ ಹೋದಾಗ ಅವ್ರಿಗೆ ಆಹ್ವಾನ ಕೂಡ ಕೊಟ್ಟು ಬಂದೇವಿ. ಸೋಷಿಯಲ್ ಮೀಡಿಯಾ ಥ್ರೂನು ನಾವು ಅವ್ರಿಗೆ ಪತ್ರಿಕೆಯನ್ನ ಮುಟ್ಸೇವಿ. ವಾಟ್ಸಪ್ ಮುಖಾಂತರ ಅನ್ರಿ, ಇನ್ಸ್ಟಾಗ್ರಾಮ್ ಮುಖಾಂತರ ಅನ್ರಿ, ಹೆಸರು ಕೊಟ್ಟಿಲ್ಲ ಅವರು. ಹಿಂಗಾಗಿ ಅವರು ಏನ ಬೇರೆ ಊರ್ಲಿಂದ ಏನದಾರ ಅವ್ರಿಗೆ ಫೋನ್ ಪೇ ಮುಖಾಂತರ ಅಕೌಂಟ್ ನಂಬರ್ ಇವೆಲ್ಲ ಹಾಕಿ ಮಾಡೇವಿ. ಓಣ್ಯಾಗನ ಮನಿಗೆ ಹೋದ್ರ ಹಿಂದೂ ಮುಸಲ್ಮಾನರ ಎಲ್ಲಾರು ಕೂಡಿ ಜಾತಿ ಬಿಟ್ಟ ಒಟ್ರು ನಮ್ಗ ಅಲ್ಲೇ ಒಂದ್ ಬಹಳಷ್ಟು ರೊಕ್ಕ ಕೊಡೈತಿ. ಅಮೌಂಟ್ ಹೇಳಕ್ ಆಗಂಗಿಲ್ಲ, ಯಾಕಂದ್ರ ಇನ್ನೂ 10 ದಿನ ಜಾತ್ರೆ ಆಗೋ ಟೈಮಿಗೆ ಕೂಡ ಸಾಕಷ್ಟು ಜನರು ಮಾತ್ರ
ಭಕ್ತಿ ಮನಸ್ಲಿಂದ ದಾನ ಮಾಡಕತ್ತಾರ, ದೇಣಿಗೆ ಕೊಡಕತ್ತಾರ. ಪಡಿ ಕೊಟ್ಟವ ಪರಮ, ಹಿಡಿ ಕೊಟ್ಟವ ಧರ್ಮ ಅನ್ನೋ ಲೆಕ್ಕದಲ್ಲಿ ಇಡೀ ಭೀಮಮ್ ಹೇಳ್ದಂಗ. ಓಕೆ, ಕೊನೆಯದಾಗಿ ಏನ್ ಹೇಳ್ತಾರೆ ವಿಜಯಣ್ಣ ತಾವು? ಇದಕ್ಕ ನಾವು ಈ ನಮ್ಮ ಗದಗಿನ ಗ್ರಾಮ ದೇವತೆ ಆಗಿರೋದ್ರಿಂದ ಎಲ್ಲಾ ಜನರು ಬಂದು ಭಕ್ತಿಯಿಂದ ನಡ್ಕೊಂಡು ದೇವಿಗೆ ಆಶೀರ್ವಾದಕ್ಕೆ ಪಾತ್ರ ಆಗ್ಬೇಕಂತ ನಾ ಕೇಳ್ಕೊಳ್ತಾ ಇದ್ದೇವೆ. ಅದರೊಂದಿಗೆ ಈ ಜಾತ್ರೆ ಏನ್ ನಾವೆಲ್ಲರೂ ಕೂಡಿ ಮಾಡಾಕತ್ತೀವಿ, ಇದು ನಾವು ನೆಪಕ್ ಮಾತ್ರ ಕಮಿಟಿ, ಎಲ್ಲರೂ ಕೂಡಿ ಇದನ್ನ ಜಾತ್ರೆ ಆಚರಣೆ ಮಾಡೋಣ. ಎಲ್ಲರೂ ಬಂದು ಇದನ್ನ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಈ ಜಾತ್ರೆಯನ್ನ ಸಕ್ಸಸ್ ಮಾಡೋಣ ಅಂತೇಳಿ ಎಲ್ಲರಲ್ಲಿ ಬೇಡ್ಕೊಂಡು ನೀವು ಬಂದು ಈ ಜಾತ್ರೆ ಸಕ್ಸಸ್ ಮಾಡ್ಬೇಕಂತ ಹೇಳಿ ನಾ ಎಲ್ಲರೂ. ಈಗ ಏನಾದ್ರು ಅವರು ಕಾಣಿಕೆ ಸಲ್ಲಿಸೋದಿದ್ರೆ ಅಥವಾ ಸೇವೆ ಮಾಡೋದಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೇಕು? ಇದಕ್ಕ ನಾವು ಆಗ್ಲೇ ಸಾಕಷ್ಟು ಕಡೆ ಪ್ಯಾಂಪ್ಲೆಂಟ್ ಕೂಡ ಹಂಚೇವಿ, ಮೀಡಿಯಾದಾಗಿಂದ ಕೂಡ ನಾವು ಸಾಕಷ್ಟು ಹೇಳೇವಿ. ಮತ್ ಇದಕ್ಕ ಆ ಭಾಗದಾಗನ್ರಿ ಗದಗಿನಾಗನ್ರಿ ಇದಕ್ಕ ಈ ಜಾತ್ರೆ ನಡೆದೈತಂದ್ರ ಈಗ ಮೊನ್ನೆ ಹಂಗ ನಾವು ಶಾವಾದಿ ಮಾಡ್ದವ್ರ ಮನೆಗೆ ಹೋಗಿದ್ವಿ. ಅವ್ರ ಮನಿಯೊಳಗೆ ಎಲ್ಲಾರು ಹೆಣ್ಮಕ್ಳು ಲಗ್ನ ಆದೋದವ್ರಿಗೆ ಅವ್ರನ್ನ ವಿಶೇಷವಾಗಿ ಕರ್ಸಾಕತ್ತಾರಂತ. ಅದನ್ನ ಕರೆಸಿ ಅವ್ರ ಅಷ್ಟ್ರಿಗೂ ಆ ಮನ್ಯಾಗಿನ ಹೆಣ್ಮಕ್ಳು ಕರೆಸಿ ಅವ್ರ ಸೀರೆ ಉಡಿಸಿ ಅವ್ರದ್ದು ನಡ್ಕೊಂಡ್ ಬಂದ ರೀತಿ ದೇವಿ ಸ್ವರೂಪ ಹೆಣ್ಮಕ್ಳು ಅಂತ. ಎಸ್, ಅವ್ರೆಲ್ಲರೂ ಒಂದಿನ ಕೂಡಿ ಜಾತ್ರೆಗೆ ಬಂದು ನಡ್ಕೊಂಡು ಹೋಗಂಗ ಎಲ್ಲಾ ಮನೆಯವರು ಈ ಗದಗಿನಾಗಿದ್ದಂತ ಎಲ್ಲರೂ ಈ ಜಾತ್ರೆಗೆ ವಿಶೇಷವಾಗಿ ಮಹಿಳೆಯರು ಇದರದ್ದು ಭಕ್ತಿಯಿಂದ ನಡ್ಕೊಂಡು ಇದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಫಕೀರ್ ಪ್ರಸಾದ್. ನಮಸ್ಕಾರ. ನಮಸ್ಕಾರ. ಎಸ್ ವೀಕ್ಷಕರೇ, ಇಬ್ರು ಮಹನೀಯರು ಮಾತನಾಡ್ತಾ ಇಲ್ಲಿ ದೇವಿ ಅಂತ ಹೇಳಿದ್ರೆ ದೇವಿ ಆಗ್ಬೇಕು ಆಗಿತ್ತಂದ್ರೆ ಇದೊಂದು ದೇಹ, ಇದಕ್ಕೂ ಕೂಡ ಅದಕ್ಕೊಂದು ತತ್ಸಮ ತದ್ಭವ ರೂಪದಲ್ಲಿರುವಂಥದ್ದು. ಈ ದೇವಿ ಅನ್ನೋದು ಆಗ್ಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಈ ತರದ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗಲೇಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ 18 ವರ್ಷಗಳ ನಂತರ 18 ವರ್ಷ, ಬಹುಶಃ ಆ ದೇವಿ ಪುರಾಣದಲ್ಲಿ ಏನು 18 ಅಧ್ಯಾಯಗಳಿವೆ, ಬಹುಶಃ ಒಂದೊಂದು ವರ್ಷಕ್ಕೆ ಒಂದೊಂದು ಅಧ್ಯಾಯ ಕಳ್ಕೊಂಡು ಬಂದಂಗೆ ಅದರ ಸಾಂಕೇತಿಕವಾಗಿ ಈ ವರ್ಷ ಜಾತ್ರೆ ಆಗ್ತಾ ಇದೆ ಅಂತ ನನಗೆ ಭಾಸವಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ವೀಕ್ಷಕರೇ, ತಾವು ಕೂಡ ಗದಗ ಬೆಟಗೇರಿ ಮಾತ್ರ ಅಲ್ಲ, ಸಾಕಷ್ಟು ಶಕ್ತಿ ಇದೆ, ಅದರ ಐತಿ ಇದೆ, ಕುರುಹು ಇದೆ, ಅದೆಲ್ಲವರು ಕೂಡ ಫಕೀರಪ್ಪನವ್ರು ಹೇಳಿದ್ದಾರೆ. ನಡ್ಕೊಂಡವರು ಪಡ್ಕೊಂತಾರ ಅನ್ನುವಂಥ ಮಾತನ್ನು ಬಹಳ ಸಿಂಪಲ್ ಆಗಿ ಹೇಳಿದ್ರು. ನಡ್ಕೊಂಡ್ರು ಪಡ್ಕೊಂಡ್ರು ಅನ್ನುವಂಥದ್ದನ್ನು ವೆರಿ ಸಿಂಪಲ್ ಆಗಿ ಹೇಳಿದ್ರು. ಸೊ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ, ನಡ್ಕೊಳ್ತೀರಿ, ಅಮ್ಮನ ಆಶೀರ್ವಾದವನ್ನು ಪಡ್ಕೊಳ್ತೀರಿ, ಅವ್ವನ ಆಲಾಪನೆಗೆ, ಆರಾಧನೆಗೆ, ಆಸ್ವಾದನೆಗೆ ತಾವು ಕೂಡ ಮುಂದಾಗ್ತೀರಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶ್ರೀ, ಇದು ಜನಸಿರಿ. ನಮಸ್ಕಾರ. ಜನಶ್ರೀ ಅವರು ಇವತ್ತು ನಮ್ಮನ್ನು ಕರೆಸಿ ಈ ಕಾರ್ಯಕ್ರಮ ನಡೆಸೋದಕ್ಕಾಗಿ ಅವರು ಕೂಡ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.